ಎರಡನೇ ಸುದ್ದಿಗೆ ಬರ್ತಾ ಇದ್ದೀನಿ. ಈ ಎರಡನೇ ಸುದ್ದಿ ಕರ್ನಾಟಕಕ್ಕೆ ಸಂಬಂಧಪಟ್ಟಿದೆ. ಬಾಗಲಕೋಟೆ ಮತ್ತು ದಾವಣಗೆರೆ ಕ್ಷೇತ್ರಗಳ ಚುನಾವಣೆ ಏನಿದೆ, ಈ ಚುನಾವಣೆಯಲ್ಲಿ ಯಾವುದು ಪ್ರಮುಖ ಇಶ್ಯೂ ಆಗುತ್ತೆ, ಬಿಜೆಪಿ ಯಾವುದನ್ನು ಬಳಸಿಕೊಳ್ಳುತ್ತೆ ಅನ್ನುವ ಮೂಲಕ. ಯಾಕಂದರೆ ಅದು ಮೇನ್ ಚುನಾವಣೆ ಇರಲಿ, ಹಾಗೆಯೇ ಉಪಚುನಾವಣೆ ಇರಲಿ, ಚುನಾವಣೆಯಲ್ಲಿ ಯೂಸುವಲಿ ಒಂದು ಇಶ್ಯೂ ಎಮರ್ಜ್ ಆಗ್ತಾ ಹೋಗುತ್ತೆ. ಆ ಇಶ್ಯೂ ನಿಮಗೆ ಮೇಲ್ನೋಟಕ್ಕೆ ನೋಡೋದಕ್ಕೆ ಸಿಗಲ್ಲ. ಅದು ಆ ಇಶ್ಯೂ ಯಾವುದು ಅಂದರೆ, ಸಾಮಾನ್ಯವಾಗಿ ಮತದಾರರ ಮನಸ್ಥಿತಿ ಇರುತ್ತಲ್ಲ, ಅವರು ಆಲೋಚನೆ ಮಾಡುವ ರೀತಿ ಇರುತ್ತಲ್ಲ, ಅದು ಒಂದೇ ರೀತಿ ಇರುತ್ತೆ. ಒಂದು ಸರ್ಕಾರದ ಮೇಲೆ ಅವರಿಗೆ ಸಿಟ್ಟಿದ್ರೆ ಸಿಟ್ಟನ್ನು ಪ್ರದರ್ಶಿಸ್ತಾರೆ, ಅಥವಾ ಒಂದು ಸರ್ಕಾರದ ಮೇಲೆ ಪ್ರೀತಿ ಇದ್ದರೆ ಆ ಪ್ರೀತಿಯನ್ನು ಪ್ರದರ್ಶಿಸ್ತಾರೆ. ಹಾಗೆ ಸಾಕಪ್ಪ ಈ ಸರ್ಕಾರ ಮನೆಗೆ ಹೋಗಲಿ, ಬದಲಾವಣೆಯನ್ನು ತರೋಣ ಅಂತಂದರೆ ಆಗ ಜನ ಬದಲಾವಣೆಯನ್ನು ತರ್ತಾರೆ. ಸೊ ಅದು ಅಂಡರ್ ಕರೆಂಟ್ ಅಂತ, ಪ್ರತಿ ಚುನಾವಣೆಯಲ್ಲಿರುವ ಅಂಡರ್ ಕರೆಂಟ್. ಬಟ್ ಈ ಅಂಡರ್ ಕರೆಂಟನ್ನು ನೀವು ಬಲಪಡಿಸೋದಕ್ಕೆ, ಅಂಡರ್ ಕರೆಂಟ್ ಯಾವುದು ಅಂತ ಡಿಸಿಸಿವ್ ಆದಂಥ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಯಾವ ಯಾವ ಪಕ್ಷಗಳು ಯಾವ ಇಶ್ಯೂವನ್ನು ಬಳಸ್ಕೋತಾವೆ ಅನ್ನೋದು ಬಹಳ ಮುಖ್ಯವಾಗಿದೆ. ಹಾಗಿದ್ದರೆ ಈ ಎರಡು ಚುನಾವಣೆಯಲ್ಲಿ, ಈ ಎರಡು ಉಪಚುನಾವಣೆಯಲ್ಲಿ ಯಾವ ಇಶ್ಯೂ ಆಗಬಹುದು? ಬಿಜೆಪಿ ಯಾವ ಇಶ್ಯೂವನ್ನು ಬಳಸ್ಕೊಳುತ್ತೆ? ಬಿಜೆಪಿಗಿಂತ ಮೊದಲು ಕಾಂಗ್ರೆಸ್ ಏನು ಬಳಸ್ಕೊಳ್ತಾರೆ? ಭಾಳ ಸಿಂಪಲ್. ಅವರು ಗ್ಯಾರಂಟಿ ಬಗ್ಗೆ ಹೇಳ್ತಾರೆ, ತಮ್ಮ ಅಧಿಕಾರಾವಧಿಯಲ್ಲಿ ನಾವು ಮಾಡಿದ್ದು ಹೇಳ್ತಾರೆ. ಸರಿ, ಫೈನ್. ಅವರು ಆಡಳಿತದಲ್ಲಿರುವವರು, ಆಡಳಿತದಲ್ಲಿ ಇರುವವರಿಗೆ ಪ್ಲಸ್ ಪಾಯಿಂಟು ಇರುತ್ತೆ, ಮೈನಸ್ ಪಾಯಿಂಟು ಇರುತ್ತೆ, ಹೀಗೆ ಅಂತ ಹೇಳೋಕ್ಕಾಗಲ್ಲ. ಸೊ ಒಂದು ಸರ್ಕಾರದ ಬಗ್ಗೆ ಎಂಟಿ ಇನ್ಕಂಬನ್ಸಿ ಕೂಡ ವರ್ಕೌಟ್ ಆಗ್ಬೋದು. ಆದರೆ ಪ್ರತಿಪಕ್ಷ ಏನು ಮಾಡುತ್ತೆ ಅಂತ, ಜನರಲಿ ಯಾವ ಪಕ್ಷ ಅಧಿಕಾರದಲ್ಲಿ ಇದೆಯೋ ಅದು ಇಂತಹ ಉಪಚುನಾವಣೆಯಲ್ಲಿ ಇಡೀ ಆಫೀಸಿಯಲ್ ಮಿಷನರಿಯನ್ನು ಬಳಸಿಕೊಂಡು ಗೆಲ್ಲೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಅದರಿಂದ ಇದನ್ನೇ ಎದುರಿಸೋದು ಹೇಗೆ, ಬಿ ಜೆ ಪಿ ಏನು ಯಾವ ಅಸ್ತ್ರವನ್ನು ಬಳಸುತ್ತೆ ಅನ್ನೋದು ಕುತೂಹಲಕರವಾದ್ದು. ಬಿ ಜೆ ಪಿ ಮೂಲಗಳ ಪ್ರಕಾರ ಬಿ ಜೆ ಪಿಯ ಮುಂದೆ ಈಗ 3-4 ಪ್ರಮುಖ ವಿಚಾರಗಳಿವೆ ಅದು ಬಳಸಿಕೊಳ್ಳುವುದಕ್ಕೆ. ಒಂದು, ಕಾಂಗ್ರೆಸ್ ಪಕ್ಷದ ಒಳಗಡೆ ಇರುವ ಆಂತರಿಕ ಕಲಹ. ಆ ಆಂತರಿಕ ಕಲಹವನ್ನು ಪ್ರಮುಖವಾಗಿ ಪ್ರಸ್ತಾಪ ಮಾಡ್ತಾ ಈ ಸರ್ಕಾರ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ ಅನ್ನೋದನ್ನು ಜನರಿಗೆ ಮನವರಿಕೆ ಮಾಡಿಕೊಡೋ ಯತ್ನ ಮಾಡೋದು. ಇದು ಬಿ ಜೆ ಪಿಯ ಮೊದಲ ಕಾರ್ಯತಂತ್ರ ಅಂತ ಅನಿಸುತ್ತೆ. ಅದಕ್ಕೆ ಅವರು ಯೋಚನೆ ಮಾಡ್ತಾ ಇರೋದು, ಆ ಯೋಚನೆಯೇ ಇವತ್ತು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾಗಿರುವಂಥ ವಿಜಯೇಂದ್ರ ಅವರು ಒಂದು ಕಡೆ ಪತ್ರಕರ್ತರ ಜೊತೆ ಮಾತನಾಡ್ತಾ ಅದನ್ನು ಅವ್ರು ಹೇಳಿದ್ರು. ಇದಕ್ಕೆ ಏನು ಅಂತಂದರೆ, ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಏನಿದ್ದಾರೆ ಅವರಿಗೆ ಸರ್ಕಾರದ ಬಗ್ಗೆ ಪ್ರೀತಿ ಗೌರವ ಉಳಿದಿಲ್ಲ, ಅವರಿಗೆ ಸರ್ಕಾರದ ಬಗ್ಗೆ ಬೇಸರ ಪ್ರಾರಂಭ ಆಗಿದೆ ಅಂತ. ಈ ಇಶ್ಯೂವನ್ನು ಅವರು ಡೆವಲಪ್ ಮಾಡ್ತಾ ಹೇಳುವುದಕ್ಕೆ, ಬಳಸಿಕೊಳ್ಳುವುದಕ್ಕೆ ಬೇಕಾದ ಪರಿಕರವನ್ನು ಕಾಂಗ್ರೆಸ್ ಶಾಸಕರೇ ಒದಗಿಸಿದ್ದಾರೆ. ಉದಾಹರಣೆಗೆ ಅದು ಬಹಳ ಸ್ಪಷ್ಟವಾಗಿ ಬಜೆಟ್ಗೆ ಸಂಬಂಧಪಟ್ಟ ಹಾಗೆ, ಈ ಬಜೆಟ್ಗೆ ಸಂಬಂಧಪಟ್ಟ ಹಾಗೆ ದಟ್ ರಾಮನಗರದ ಶಾಸಕರು ಇಕ್ಬಾಲ್ ಹುಸೇನ್ ಅವರು ಹೇಳಿದ್ದು, ಇದರಲ್ಲಿ ಬಜೆಟ್ ಏನ್ರಿದ್ರೆ ಹಿಂದಿನ ವರ್ಷ ತೆಗೆದುಬಿಟ್ಟು ಹಾಕ್ಬಿಟ್ಟಿದ್ದಾರೆ ಅನ್ನೋ ಟೈಪ್ ಮಾತಾಡ್ಬಿಟ್ರು ಅಂಕಿಅಂಶಗಳನ್ನು. ಇದು ಬಹಳ ದೊಡ್ಡ ಡ್ಯಾಮೇಜ್ ಮಾಡುವಂಥ ಹೇಳಿಕೆ. ಬಿ ಜೆ ಪಿ ಇದನ್ನು ಬಳಸ್ಕೊಳ್ಳುತ್ತೆ. ಒಂದನೇದಾಗಿ ರಾಜ್ಯ ಸರ್ಕಾರ ಅಥವಾ ಸಿದ್ದರಾಮಯ್ಯನವರು ಏನು ದಾಖಲೆಯ ಬಜೆಟನ್ನು ಮಾಡಿಸಿದ್ದಾರೆ, ಈ ಬಜೆಟ್ಗೆ ಕುರಿತು ಕಾಂಗ್ರೆಸ್ನವರಿಗೆ ಒಂದು ರೀತಿಯ ಸಮಾಧಾನ ತೃಪ್ತಿ ಇಲ್ಲ, ಆದ್ದರಿಂದ ಈ ಸರ್ಕಾರ ಫೇಲ್ ಆಗಿದೆ ಅನ್ನೋದು ಒಂದು. ಎರಡನೇದಾಗಿ ಬಹಳ ಸ್ಪಷ್ಟವಾಗಿ ಇವರು ನಿರುದ್ಯೋಗ ಸಮಸ್ಯೆಯನ್ನು ಬಳಸಿಕೊಳ್ಳುವ ಯತ್ನವನ್ನು ಮಾಡ್ತಾ ಇದ್ದಂಗೆ ಕಾಣುತ್ತೆ. ಹೊಸ ಉದ್ಯೋಗ ಸೃಷ್ಟಿಯನ್ನು ಈ ಸರ್ಕಾರ ಮಾಡಿಲ್ಲ ಅಂತ. ಈ ಆರೋಪ ಏನಿದೆ ಪೂರ್ಣ ಸತ್ಯ ಅನ್ನೋ ಪೂರ್ಣ ಸುಳ್ಳು ಎರಡೂ ಅಲ್ಲ, 50-50. ಯಾಕೆಂದರೆ ಉದ್ಯೋಗ ಸೃಷ್ಟಿಯ ಸಂಪೂರ್ಣ ಜವಾಬ್ದಾರಿ ರಾಜ್ಯ ಸರ್ಕಾರದ ಮೇಲೆ ಇರಲ್ಲ, ಕೇಂದ್ರ ಸರ್ಕಾರದ ಪಾಲು ಇರುತ್ತೆ. ಆದರೆ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ ಅನ್ನುವ ವಿಚಾರ ಮಾತ್ರ ಬಹಳ ಪರಿಣಾಮಕಾರಿಯಾಗಿ ಬಿ ಜೆ ಪಿ ಬಳಸಿಕೊಳ್ಳುವ ಸಾಧ್ಯತೆ ಇದೆ.
ಉದಾಹರಣೆಯಾಗಿ ಫಾರ್ ಎಕ್ಸಾಂಪಲ್ ಎಲ್ಲರಿಗೂ ಗೊತ್ತಿರೋ ವಿಚಾರ ಏನು, ವಿಧಾನ ಮಂಡಲದ ಅಧಿವೇಶನ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಈಗಲೂ ನಡೀತಾ ಇದೆ. ಸ್ಪೀಕರ್ ಅವರೇ ಸಭಾತ್ಯಾಗ ಮಾಡಿದ ಐತಿಹಾಸಿಕ ಘಟನೆ. ಸ್ಪೀಕರ್ ಸಭಾತ್ಯಾಗ ಮಾಡುವಂಥ ವಾತಾವರಣ ಸೃಷ್ಟಿಯಾಗೋದಕ್ಕೆ ಸರ್ಕಾರ ಕಾರಣ. ಸಚಿವರುಗಳು ಸದನಕ್ಕೆ ಸರಿಯಾಗಿ ಬರದೇ ಇರೋದು, ಶಾಸಕರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡದಿರುವುದು, ಆ ಕಾರಣಕ್ಕಾಗಿ ಸರ್ಕಾರ ಏನಿದೆ, ಸರ್ಕಾರದ ಅಸ್ತಿತ್ವವೇ ಇಲ್ಲದಂತಾಗಿದೆ ಅನ್ನುವುದು ಕೂಡ BJP ಈ ಚುನಾವಣೆಯ ಸಂದರ್ಭದಲ್ಲಿ ಬಳಸಿಕೊಳ್ಳುವ ಇನ್ನೊಂದು ಭಾಳ ಮಹತ್ವದ ವಿಚಾರ. ಅದಕ್ಕೆ ಅವರು ನೋಡಿ, ಸ್ಪೀಕರ್ ಅವರೇ ಸಭಾತ್ಯಾಗ ಮಾಡುವಂತ ಆಯಿತು ಅನ್ನೋದು. ಸೊ ಹೀಗೆ ಹಲವಾರು ವಿಚಾರಗಳು ಏನಿದೆ ಪ್ರತಿಪಕ್ಷಗಳ ಬತ್ತಳಿಕೆಯಲ್ಲಿವೆ. ಅದನ್ನು ಅವರು ಈ ಚುನಾವಣೆಯಲ್ಲಿ ಬಳಸಿಕೊಳ್ಳುವುದು ನಿಶ್ಚಿತ. ಅದರ ಜೊತೆಗೆ ಕಾಸ್ಟ್ ಕಾಂಬಿನೇಷನ್ ಅಂತ. ಸೊ ಈ ಸರ್ಕಾರ ಈಗ ಅಹಿಂದ ಪರವಾದ ಸರ್ಕಾರ ಅನ್ನೋದನ್ನೇ BJP ಅದನ್ನು ಅಸ್ತ್ರವಾಗಿ ಬಳಸ್ಕೊತಾ ಮೇಲ್ಜಾತಿಯ ಮತಗಳನ್ನು ಸೆಳೆಯುವ ಯತ್ನವನ್ನು ಮಾಡುತ್ತೆ ಅಂತ ಅನುಮಾನ ಬೇಕಾಗಿಲ್ಲ. ಈ ಎರಡು ಕ್ಷೇತ್ರಗಳಲ್ಲಿ ಫಾರ್ ಎಕ್ಸಾಂಪಲ್ ಯು ಟೇಕ್ ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠ ಅವರಿಗೆ ಕೊಡಲಾಗಿದೆ ಟಿಕೆಟನ್ನು. ಸೊ ಕಾಂಗ್ರೆಸ್ ಇನ್ನೂ ಡಿಸಿಷನ್ ತಗೊಂಡಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಮೊಯ್ಟಿ ಅವರ ಮಗಳಿಗೆ ಕೊಡ್ಬೋದು. ಇಲ್ಲೂ ಕೂಡ ಕುರುಬ ವರ್ಸಸ್ ಲಿಂಗಾಯತ್ ಅನ್ನುವ ಬರ್ಬೋದು. ಅದನ್ನು ಕೂಡ BJP ಬಳಸ್ಕೋಬೋದು. ಇನ್ನು ನೀವು ದಾವಣಗೆರೆ ವಿಚಾರಕ್ಕೆ ಬಂದರೆ, ದಾವಣಗೆರೆಯಲ್ಲಿ ಶಾಮನೂರ್ ಅವರ ಕುಟುಂಬಕ್ಕೆ ಟಿಕೆಟ್ ಕೊಟ್ಟರೆ ಪರಿಸ್ಥಿತಿ ಬೇರೆ ರೀತಿ ಇರುತ್ತೆ. ಆದರೆ ಮುಸ್ಲಿಮರಿಗೆ ಕೊಡಬೇಕು ಅನ್ನೋ ಒತ್ತಡ ಇದೆಯಲ್ಲ, ಆ ಮೂಲಕ ಮುಸ್ಲಿಮ್ ಟಿಕೆಟ್ ಕೊಟ್ಟರೆ ಹಿಂದೂ ಬಹುಸಂಖ್ಯಾತರ ಓಟನ್ನು, ಮೇಲ್ಜಾತಿಯ ಓಟನ್ನು ಕ್ರೋಢೀಕರಿಸುವ ಯತ್ನವನ್ನು BJP ಮಾಡುತ್ತೆ. ಅದಿಲ್ಲದಿದ್ದರೆ ಶಾಮನೂರು ಶಿವಶಂಕರಪ್ಪನವರಿಗೆ, ಅವರ ಕುಟುಂಬದವರಿಗೆ ಟಿಕೆಟ್ ಸಿಕ್ಕರೆ, ಮಲ್ಲಿಕಾರ್ಜುನ ಅವರ ಪುತ್ರ ಸಮರ್ಥ ಅವರಿಗೆ ಟಿಕೆಟ್ ಸಿಕ್ಕರೆ, ಆಗ BJP ಏನಿದೆ ಅದು ತಮ್ಮ ಯಾರೋ ಅಭ್ಯರ್ಥಿ ಇದ್ದಾರನ್ನೇ ಅವರು ಬಲಿ ಕೊಡ್ಬೋದು ಬಿಕಾಸ್ ಆಫ್ ಲಿಂಗಾಯತ್ ಪಾಲಿಟಿಕ್ಸ್ ಅಂತ. ಶಾಮನೂರು ಕುಟುಂಬಕ್ಕೂ ಜಗದೀಶ್ ಶೆಟ್ಟರ್ ಅವರ ಕುಟುಂಬಕ್ಕೂ ಹತ್ತಿರದ ಸಂಬಂಧ ಇದೆ, ಸಂಬಂಧಿಕರು ಅವರು. ಸಮರ್ಥ ಅವರು ಅವ್ರ ಕುಟುಂಬದ ಅಳಿಯ. ಸೊ ಈ ಜಾತಿ ರಾಜಕಾರಣ ಡಿಫ್ರೆಂಟ್ ಇದನ್ನು ತಗೋಬೋದು. ಅಥವಾ ದಟ್ ಒಂದೊಮ್ಮೆ ಕಾಂಗ್ರೆಸ್ ಯಾರೋ ಮುಸ್ಲಿಮ್ಗೆ ಟಿಕೆಟ್ ಕೊಟ್ಟರೆ ಈ ಸಮರ್ಥ ಅವರನ್ನೇ ತಮ್ಮ ಪಕ್ಷಕ್ಕೆ ತೆಗೆದುಕೊಂಡು ಬೆಂಬಲ ಕೊಟ್ಟು ಆ ಆಟವನ್ನು ಆಡ್ಬೋದು. ಸೊ ಅದರಿಂದ ಈ ಪೊಲರೈಸೇಷನ್ ಆಫ್ ಕಾಸ್ಟ್ ಏನಿದೆ ಅದು ಕೂಡ ಈ ಚುನಾವಣೆಯಲ್ಲಿ ಆಗುವ ಚಾನ್ಸಸ್ ಇದೆ. ಇದನ್ನು ಬಳಸ್ಕೊಳ್ಬೋದು. ಅದ್ರ ಜೊತೆಗೆ ಹಿಂದುತ್ವ, BJPಯವರ ಅಸ್ತ್ರ ಏನಿದೆ, ಹಿಂದುತ್ವವನ್ನು ಬಳಸ್ಕೊಳ್ಳೋದು, ತಮಗೆ ಬೇಕಾದಾಗ ಹಿಂದುತ್ವವನ್ನು ಬಳಸ್ಕೊಳ್ಳೋದು. ಸೊ ಕರ್ನಾಟಕದಲ್ಲಿ ಹಿಂದೂಗಳಿಗೆ ಭಾಳ ಕಷ್ಟ ಆಗ್ತಾ ಇದೆ, ಸೊ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅನ್ನುವ ರೀತಿಯ ವಾದವನ್ನು ಮಾಡಿ ಅದನ್ನು ಬಳಸ್ಕೋಬೋದು. ಆದರೆ ಕರ್ನಾಟಕದಲ್ಲಿ ಈ ಕಮ್ಯುನಲ್ ಇಶ್ಯೂಗಳಿವೆ ನೋಡಿ, ಅದು ಉತ್ತರದ ರಾಜ್ಯಗಳಲ್ಲಿ ಪರಿಣಾಮ ಬೀರದ ಹಾಗೆ ಕರ್ನಾಟಕದ ಪರಿಣಾಮ ಬೀರಲ್ಲ. ಕರ್ನಾಟಕದಲ್ಲಿ ಭಾಳ ಡಿಫ್ರೆಂಟ್ ಆದ ಒಂದು ವಾತಾವರಣ ಇದೆ. ಸೊ ಈ ಎಲ್ಲ ಕಾರಣಗಳಿಂದ ನೋಡಿದರೆ ಯಡಿಯೂರಪ್ಪ ಮತ್ತು ಅವರ ಪುತ್ರರತ್ನ ಏನಿದ್ದಾರೆ ವಿಜಯೇಂದ್ರ, ಅವರಿಗಿದು ಬಹುದೊಡ್ಡ ಚಾಲೆಂಜ್, ಆ್ಯಸಿಡ್ ಟೆಸ್ಟ್ ಇದ್ದಂತೆ. ಈ ಒಂದು ಚುನಾವಣೆಯಲ್ಲಿ ಅವರು ಗೆದ್ದರೆ 2028ರ ಚುನಾವಣೆ ಏನಿದೆ ಅದರತ್ತ ಹುಮ್ಮಸ್ಸಿನಿಂದ ದಾಪುಗಾಲು ಹಾಕ್ಬೋದು. ಒಂದೊಮ್ಮೆ ಎರಡರಲ್ಲೂ ಸೋತರೆ ಸಮಾಧಾನ ಪಡ್ಕೋಬೋದು, ಎರಡು ಕ್ಷೇತ್ರಗಳು ಕಾಂಗ್ರೆಸ್ದವಾಗಿದ್ದು ನಮ್ಮ ಹತ್ರ ಆಗಿಲ್ಲ ಅಂತ. ಗೆದ್ದುಬಿಟ್ರೆ ಆ ಸ್ಥಿತಿನೇ ಬೇರೆ, ಅದು ಕಾಂಗ್ರೆಸ್ಸಿಗೆ ಒಂದು ಎಚ್ಚರಿಕೆ ಗಂಟೆ ಆಗುತ್ತೆ. ಆ ಕಾರಣಕ್ಕಾಗಿ ಈ ಒಂದು ಚುನಾವಣೆಯಲ್ಲಿ ಯಾವ ಇಶ್ಯೂ ಎಮರ್ಜ್ ಆಗುತ್ತೆ, ಯಾವ ಅಂಡರ್ ಕರೆಂಟ್ ಫ್ಲೋ ಆಗುತ್ತೆ, ಅದು ಭಾಳ ಮುಖ್ಯವಾದ್ದು. ಸೊ ಅಂತಹ ಇಶ್ಯೂವನ್ನು ಸಿದ್ಧಪಡಿಸುವುದಕ್ಕೆ BJP ಯತ್ನವನ್ನು ಮಾಡ್ತಾ ಇದೆ. ಅದರ ಕಾರ್ಯತಂತ್ರವನ್ನು ರೂಪಿಸಿದೆ. ಅವರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಸಂಘ ಪರಿವಾರವೂ ಇದೆ. ಸೊ ಸಂಘ ಪರಿವಾರದ ಬೆಂಬಲದೊಂದಿಗೆ ಈ ಚುನಾವಣೆಯನ್ನು ಎದುರಿಸುವುದಕ್ಕೆ, ಗೆಲ್ಲುವುದಕ್ಕೆ ಕಾರ್ಯತಂತ್ರವನ್ನು ಕೂಡ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಸಿದ್ಧಪಡಿಸ್ತಾ ಇದ್ದಾರೆ. ಅಖಾಡ ಸಿದ್ಧ ಆಗಿದೆ. ಇನ್ನೇನು 4 ದಿನ ಇದೆ ನಾಮಿನೇಷನ್ ಸಲ್ಲಿಸೋದಕ್ಕೆ. ಅದಾದ ಮೇಲೆ ಸ್ಪಷ್ಟ ಚಿತ್ರಣ ದೊರಕುತ್ತೆ. ಆವಾಗ ಇದು ಎತ್ತ ಗಾಳಿ ಬೀಸ್ತಾ ಇದೆ ಅನ್ನೋದನ್ನು ನೋಡ್ಬೋದು.